ಬೆಸ್ಕಾಂ ಲೈನ್ಮನ್ ಕೆಲಸಕ್ಕೆ ಅಪರಿಚಿತ ವ್ಯಕ್ತಿ ಬಳಕೆ, ಅನಾಹುತ ಸಂಭವಿಸಿದರೆ ಯಾರು ಹೊಣೆ? ವಿದ್ಯುತ್ ಕಂಬವನ್ನು ಹತ್ತಲು ಬೆಸ್ಕಾಂ ಸಿಬ್ಬಂದಿಯ ಬದಲು ಅಪರಿಚಿತ ವ್ಯಕ್ತಿಗಳ ಬಳಕೆ ಸರಿಯೇ? ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕಾದ ಸ್ಟೋರಿ ಇದು. ಕಾನೂನು ಬಾಹಿರವಾಗಿ ವಿದ್ಯುತ್ ಕೆಲಸಕ್ಕೆ ಸ್ಥಳೀಯ ವ್ಯಕ್ತಿಗಳಿಂದ ಕೆಲಸವನ್ನ ಮಾಡಿಸಿದ ಬೆಸ್ಕಾಂ ಲೈನ್ಮನ್ ಸುರೇಶ್. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಮುಖ್ಯ ರಸ್ತೆಯ ವಿದ್ಯುತ್ ಕಂಬವನ್ನು ಹತ್ತಿ ಕೆಲಸವನ್ನ ನಿರ್ವಹಿಸಿದ ಸ್ಥಳೀಯ ವ್ಯಕ್ತಿ. ವಿದ್ಯುತ್ ಕೆಲಸದ ವೇಳೆ ಸುರಕ್ಷತೆ ಉಪಕರಣವಿಲ್ಲದೆ ವಿದ್ಯುತ್ ಕಂಬವನ್ನು ಹತ್ತಲು ಅನುಮತಿ ಕೊಟ್ಟವ್ಯಾರು? ಅಮಾಯಕ ವ್ಯಕ್ತಿಗಳ ಜೀವಕ್ಕೆ ಅಪಾಯವಾದರೆ ಬೆಸ್ಕಾಂ ಇಲಾಖೆ ಕ್ರಮವನ್ನು ವಹಿಸುವುದೇ? ಬೆಸ್ಕಾಂ ಇಲಾಖೆ ಲೈನ್ಮನ್ ಸುರೇಶ್ ತುಕಲಕ್ ದರ್ಬಾರ್. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇಲಾಖೆ ಗುಬ್ಬಿ ತಾಲೂಕಿನ ಸೇಸ್ಪುರ ಶಾಖಾ ಅಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಲೈನ್ಮನ್ ಸುರೇಶ್ ಎಂಬುವ ಸಿಬ್ಬಂದಿ ತಾನು ಮಾಡಬೇಕಾದ ವಿದ್ಯುತ್ ಲೈನ್ ದುರಸ್ತಿಯನ್ನ ಸ್ಥಳೀಯ ವ್ಯಕ್ತಿಯಿಂದ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಾರದೆ ನಿಯಮ ಬಾಹಿರವಾಗಿ ಮಾಡಿಸಿರುವ ಘಟನೆ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಜರುಗಿದ್ದು, ಈ ಮೂಲಕ ಇಲಾಖೆಯ ಗೌರವಕ್ಕೆ ಧಕ್ಕೆಯನ್ನ ತರುವ ಕೆಲಸವನ್ನ ಮಾಡಿದ್ದಾರೆ. ಕಲ್ಲೂರು ಗ್ರಾಮದ ಮುಖ್ಯ ರಸ್ತೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಕ್ಷಣೆ ಗೋಡೆ ಪಕ್ಕದಲ್ಲಿ ವಿದ್ಯುತ್ ಸಮಸ್ಯೆ ಬರುತ್ತಿದ್ದ ಕಾರಣ ಅದನ್ನ ಸರಿಪಡಿಸಲು ಸ್ಥಳೀಯ ವ್ಯಕ್ತಿಯನ್ನ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಇದೆ. ಇಲಾಖೆ ಸಿಬ್ಬಂದಿ ವಿದ್ಯುತ್ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಇದ್ದರೂ ಕೂಡ ಇವರು ಯಾವುದೇ ಅನಧಿಕೃತ ವ್ಯಕ್ತಿಗಳನ್ನ ವಿದ್ಯುತ್ ದುರಸ್ತಿಗೆ ಬಳಸಿಕೊಳ್ಳುತ್ತಿಲ್ಲ. ಆದರೂ ಸಹ ಇಲಾಖೆಯ ನಿಯಮಗಳ ವಿರುದ್ಧವಾಗಿ ಲೈನ್ಮನ್ ಸುರೇಶ್ ವಿದ್ಯುತ್ ಕಂಬವನ್ನ ಹತ್ತಿ ಯಾವುದೇ ಸುರಕ್ಷಿತ ಉಪಕರಣಗಳನ್ನ ಬಳಸದೆ ಕೆಲಸಕ್ಕೆ ನಿಯೋಜಿಸಿರುವುದು ಕಾನೂನು ಬಾಹಿರ. ಯಾವುದೇ ತರಬೇತಿ, ಸುರಕ್ಷಾ ಸಲಕರಣೆ, ಸೂಕ್ತ ಭದ್ರತೆ ಇಲ್ಲದೆ ವ್ಯಕ್ತಿಗಳಿಂದ ವಿದ್ಯುತ್ ಅನ್ನು ಸರಿಪಡಿಸಲು ಬಳಸುವ ಸಮಯದಲ್ಲಿ ವಿದ್ಯುತ್ ಅಪಘಾತ ಸಂಭವಿಸಿದರೆ ಅವರ ಕುಟುಂಬಕ್ಕೆ ಯಾರು ಎಂಬುವ ಜವಾಬ್ದಾರಿ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರದೆ ಏಕಾಏಕಿ ಸಿಬ್ಬಂದಿಯಲ್ಲದ ವ್ಯಕ್ತಿಯನ್ನ ಬಳಸಿಕೊಂಡ ಲೈನ್ಮನ್ ಸುರೇಶ್ ವಿರುದ್ಧ ಇಲಾಖೆ ಕ್ರಮವನ್ನು ವಹಿಸಲಿ ಎಂಬುದು ಸ್ಥಳೀಯರ ಆಗ್ರಹ.